ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಕಿಚನ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಟ್ರಿಪ್ಗೆ ಹೊರಟೋಗಿದ್ದೆ ಫ್ರೆಂಡ್ಸ್, ಕೇರಳ ಟ್ರಿಪ್ಗೆ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಟ್ರಿಪ್ಗೆ ಹೋಗ್ಬೇಕಾದ್ರೆ ಕಡಲೆಪುರಿ ಒಗ್ಗರಣೆ ಮಾಡ್ಕೊಂಡು ಹೋಗಿದ್ದೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿಮೆಣಸಿನ ಪುಡಿ, ಅರಿಶಿನ, ಉಪ್ಪು, ಸಾಸಿವೆ, ಕಡಲೆಕಾಯಿ ಬೀಜ, ಕಡಲೆ, ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಸ್ವಲ್ಪ ಕಡಲೆಪುರಿ. ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಕಡಾಯ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಒಂದೇ ಒಂದು ಐಟಮ್ ಯಾವುದು ಅಂತ ಹೇಳ್ತೀನಿ ಕೊನೆಯಲ್ಲಿ. ಅದು ಇದು ಕಡಲೆಪುರಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದರೆ ರುಚಿನೇ ಇರಲ್ಲ, ಟೇಸ್ಟ್ ಅಂತೂ ಬರೋದೇ ಇಲ್ಲ. ನೋಡಿ, ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾನೆ. ಈಗ ನೀವು ಬೇಕು ಅಂತಂದರೆ ಒಟ್ಟಿಗೆ ಹಾಕ್ಕೊಳ್ತೀನಿ ಅಂದ್ರೂ ಆಗುತ್ತೆ. ನನಗೆ ತುಂಬ ಗರ್ಗರಿಯಾಗಿ ಬೇಕು, ಒಂದು ವಾರ ಟ್ರಿಪ್ಗೆ, ಒಂದು ವಾರ 10 ದಿವಸ ಅಂತ ನಾನು ರೆಡಿ ಮಾಡ್ಕೊಳ್ತಿದ್ನಲ್ಲ, ಅದಕ್ಕೆ ತುಂಬ ಗರ್ಗರಿಯಾಗಿರಲಿ ಅಂತಂದ್ಬಿಟ್ಟೆ ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಕೊಬ್ಬರಿನ ಈ ಥರ ಸಣ್ಣದಾಗಿ ಕತ್ತರಿಸಿಟ್ಟಿದ್ನಲ್ಲ ಉದ್ದುದಕ್ಕೆ, ಅದನ್ನು ಎಣ್ಣೆ ಬಾಣಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಈಗ ಫ್ರೆಂಡ್ಸ್, ಇದು ತುಂಬ ಟೇಸ್ಟ್ ಆಗಿರುತ್ತೆ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕಾಫಿ ಜೊತೆ, ಟೀ ಜೊತೆ ಇದನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರಿಪ್ಗೆ ಹೋದಾಗ ಮಾಡ್ಕೊಂಡು ತೊಗೊಳೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗೇನಿತ್ತು ಆ ಬಾಣಲೆಯಲ್ಲಿ ಏನು ಹುರಿದೆತ್ತಿಟ್ಕೊಂಡಿದ್ದೆ ಕಡಲೆಕಾಯಿ ಬೀಜ, ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿದ್ದೀನಿ. ಈಗ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು, ಗರ್ಗರಿ ಆಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಏನು ಬ್ಯಾಡಗಿ ಇದು ಗುಂಟೂರು ಮೆಣಸಿನ್ಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು. ನೀವು ಚೆನ್ನಾಗಿ ಫ್ರೈ ಮಾಡಿದಷ್ಟು ಗರ್ಗರಿ ಆಗುತ್ತೆ, ಕಡಲೆಪುರಿನೂ ಮೆತ್ತಗೆ ಆಗೋಲ್ಲ. ಈ ಥರ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಕಡಲೆ ತೊಗೊಂಡಿದ್ನಲ್ಲ, ಕಡಲೆ 1 ಕಪ್ಪು, ಅದು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿದು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆದರೆ ಎಲ್ಲ ಗರ್ಗರಿ ಆಗುತ್ತೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಹಸಿಮೆಣಸಿನ ಪುಡಿ ಹಾಕ್ಕೊಳ್ತೀನಿ. ಈಗ ಖಾರ, ನಿಮಗೆ ಖಾರ ಬೇಕು ಅಂತಂದರೆ ಒಂಚೂರು ಖಾರವಾಗೇ ಬೇಕು ಅಂತಂದರೆ ಹಸಿಮೆಣಸಿನ ಪುಡಿ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಫ್ರೆಂಡ್ಸ್, ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಹೇಳಿದ್ನಲ್ಲ, ಕಾಫಿ ಮಾಡ್ಕೊಂಡು ಟೀ ಮಾಡ್ಕೊಂಡು ಕುಡಿಬೇಕಾದ್ರೆ ಇದನ್ನು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಟ್ರಿಪ್ಗೆ ಒಂದು 4-5 ಸೇರಿಗೆ ಆಗೋಷ್ಟು ಮಾಡ್ಕೊಂಡು ಹೋಗಿದ್ದೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೆರೆಸ್ಕೋಬೇಕು. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಯಾವುದೋ ಒಂದು ಐಟಮು ಇದಕ್ಕೆ ಹಾಕದೇ ಇದ್ದರೆ ಟೇಸ್ಟೇ ಇರಲ್ಲ ಅಂತ. ಅದು ಯಾವ ಐಟಮು ಅಂತ ನೀವು ಒಂದ್ಸಲ ಗೆಸ್ ಮಾಡಿ ನೋಡಿ. ಈಗ ಕೊಬ್ಬರಿ ಏನು ಫ್ರೈ ಮಾಡಿ ತಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಿಲ್ಲದೇ ಇದ್ದರೆ ಕಡಲೆಪುರಿ ಒಗ್ಗರಣೆಗೆ ಟೇಸ್ಟೇ ಇರಲ್ಲ ಫ್ರೆಂಡ್ಸ್. ನನಗಂತೂ ಅದು ಹಾಕಿದ್ರೆ ತುಂಬ ಇಷ್ಟ. ಯಾವುದು ಅಂತ ನೋಡಿ. ಈಗ ಈ ಕಡಲೆಪುರಿ ಏನು ತೊಗೊಂಡಿದ್ದೆ, ಕಡಲೆಪುರಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಹಾಕ್ಕೊಳ್ತಿದ್ದೀನಿ. ಈಗ ಕಡಲೆಕಾಯಿ ಬೀಜ ಫ್ರೈ ಮಾಡಿ ಇಟ್ಟಿದ್ನಲ್ಲ, ಅದು ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಬೆರೆಸ್ಕೊಂಡ್ರೆ ಆಯಿತು. ಯಾವುದು ಗೊತ್ತಾ ಫ್ರೆಂಡ್ಸ್, ಬೆಳ್ಳುಳ್ಳಿ ಹಾಕ್ಕೊಳ್ಳದೇ ಇದ್ದರೆ ನಿಮ್ಗೆ ಅಷ್ಟು ಟೇಸ್ಟೇ ಇರಲ್ಲ. ಬೆಳ್ಳುಳ್ಳಿಯಲ್ಲಿರೋ ಫ್ಲೇವರು, ಆಮೇಲೆ ಅದರಿಂದ ತುಂಬ ಉಪಯೋಗ ಇದೆ. ಅದು ಆರೋಗ್ಯಕ್ಕೂ ತುಂಬ ಅನುಕೂಲಕರ, ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾನು ಮಾಡಿರೋ ಒಗ್ಗರಣೆ ಕಡಲೆಪುರಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.